ಅವಕಾಶಗಳು ಸಿಕ್ಕಾಗ ಗಾಳಿ ಬಂದಾಗ ತೂರ್ಕೊಳ್ಬೇಕು ಅಂತಾರೆ. ಈಗ ಟಿಡಿಪಿದು ಅದೇ ಅವಕಾಶ ಸಿಕ್ಕಿದೆ, ಅದೇ ಗಾಳಿ ಬೀಸ್ತಾ ಇದೆ. ಸೊ ಆಂಧ್ರದಲ್ಲಿ 16 ಸೀಟನ್ನು ಹೊಂದಿರುವಂಥ ಟಿಡಿಪಿ ಕಿಂಗ್ ಮೇಕರ್ ಮೋದಿ 3.0 ಸರ್ಕಾರದಲ್ಲಿ ಪ್ರಬಲ ಖಾತೆಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸ್ಪೀಕರ್ ಹುದ್ದೆ ಸಹಿತ 5-6 ಖಾತೆಗಳಿಗೆ ಬೇಡಿಕೆಯನ್ನು ಟಿಡಿಪಿ ಇಟ್ಟಿರೋದು. ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಐಟಿ-ಬಿಟಿ, ರಸ್ತೆ, ಭೂ ಸಾರಿಗೆ ಖಾತೆಗೆ ಬೇಡಿಕೆಯನ್ನ ಟಿಡಿಪಿ ಇಟ್ಟಿದೆ ಅಂತ ಕೇಳ್ತಾ ಇದೆ. ಇನ್ನು ಸಭೆಯೇ ಆಗಿಲ್ಲ ಈಗ. ಸೊ ಅದಕ್ಕಿಂತಲೂ ಮುಂಚಿತವಾಗಿ ಹಲವು ವಿಚಾರಗಳಿಗೆ ಆಚೆಗೆ ಬರ್ತಾ ಇದೆ. ಸಭೆಯಲ್ಲಿ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾವ್ಯಾವ ಖಾತೆಗಳನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಸೊ ಚಂದ್ರಬಾಬು ನಾಯ್ಡು ಅವರ ಡಿಮ್ಯಾಂಡ್ ಏನು? ಒಂದು ಸ್ಪೀಕರ್ ಹುದ್ದೆಗೆ ಬೇಡಿಕೆಯನ್ನ ಇಡ್ತಾ ಇರೋದು. ವೆರಿ ಇಂಟ್ರೆಸ್ಟಿಂಗ್. ಚಂದ್ರಬಾಬು ನಾಯ್ಡು ಅವರ ಮತ್ತೊಂದು ಡಿಮ್ಯಾಂಡ್ ಏನು ಅಂತಂದ್ರೆ 5-6 ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡನ್ನು ಇಡ್ತಾ ಇರೋದು. ಇದು ಎರಡನೇದು. ಕಾರಣ ಅವ್ರ ಹತ್ರ 16 ಸೀಟ್ಗಳಿದೆ. 16 ಚಿಕ್ಕದು ಅಂತ ಅನಿಸುತ್ತೆ, ಆದರೆ ಅದೇ ಇಂಪಾರ್ಟೆಂಟ್ ಈಗ ಅಲ್ಲಿ ಸರ್ಕಾರ ಮಾಡೋಕ್ಕೆ. ಗ್ರಾಮೀಣಾಭಿವೃದ್ಧಿ ಮೂರನೇ ಡಿಮ್ಯಾಂಡ್ ಹೇಳ್ತಾ ಇರೋದು. ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಐಟಿ-ಬಿಟಿ, ಭೂ ಸಾರಿಗೆ ಖಾತೆ, ಇದು ಪ್ರಮುಖ ಖಾತೆಗಳನ್ನು ಕೊಡಬೇಕು ಅಂತ. ಇಲ್ಲಿಯವರೆಗೂ ಅವರಿಗೆ ಅಂಥ ದೊಡ್ಡ ದೊಡ್ಡ ಖಾತೆಗಳು ಸಿಗ್ತಾ ಇರಲಿಲ್ಲ. ರಾಜ್ಯ ಕೇಂದ್ರ ಸಚಿವರು ಅಂತ ಖಾತೆಗಳನ್ನು ಕೊಡ್ತಾ ಇದ್ರು. ಕಾರಣ BJPನೇ ಪೂರ್ಣ ಬಹುಮತಗಳಲ್ಲಿ ಬರ್ತಾ ಇದ್ದು 2014-19ರಲ್ಲಿ. ಹಾಗಾಗಿ ಈಗ BJP ಪೂರ್ಣ ಬಹುಮತ ಬಂದಿಲ್ಲ, NDAಗೆ ಪೂರ್ಣ ಬಹುಮತ ಬಂದಿರೋದ್ರಿಂದ ಬೇಡಿಕೆಗಳು ಹೆಚ್ಚಾಗುತ್ತೆ. ಆ ಬೇಡಿಕೆಗಳಿಗೆ ಹೇಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು.